ಪೊಲೀಸರ ಮೇಲೆ ಒಂದು ಗೌರವ ಇದೆ. ಆ ಗೌರವವನ್ನು ಉಳಿಸಿಕೊಳ್ತಾರೆ ಅನ್ನುವ ವಿಶ್ವಾಸ ಈಗಲೂ ಇದೆ. ಒಂದು ಕೊಲೆ ಪ್ರಕರಣವನ್ನು ತನಿಖೆ ಮಾಡ್ತಾ ಇರುವಂಥ ಪೊಲೀಸರು ಠಾಣೆಯ ಸುತ್ತ ಪೆಂಡಾಲನ್ನು ಕವರ್ ಮಾಡಿ ಕೊಲೆ ಮಾಡಿರುವಂಥ ವ್ಯಕ್ತಿಯನ್ನ ಸ್ಟಾರ್ ನಟ ಅಂತೇಳಿ ನೀವು ಮಾಡ್ತಾ ಇದ್ದೀರಾ, ಆರೋಪಿ ಅಂತಂದ್ರೆ ನೀವು ಗುರುತಿಸ್ತಾ ಇರೋದು. ಅಂಥದ್ರಲ್ಲಿ ಓಕೆ, ಕಾಂಪೌಂಡ್ಗೆ ಹಾಕಿದ್ದೀರಾ ಮಾಧ್ಯಮಗಳಿಂದ ದೂರ ಇಡೋದಕ್ಕೆ ಆಯಿತು. ಕಟ್ಟಡಕ್ಕೆ ಯಾಕೆ ಮೊದಲ ಮಹಡಿಯಲ್ಲಿ ಯಾಕೆ ಪೆಂಡಲನ್ನು ಹಾಕಿದ್ರಿ? ಸ್ಮೋಕಿಂಗ್ ಝೋನ್ ಮಾಡಿಕೊಟ್ಟಿದ್ರಾ? ಹಾಗಾದರೆ ಸಪ್ರೇಟಾಗಿ ಪೊಲೀಸ್ ಠಾಣೆಯಲ್ಲಿ ನಾಚಿಕೆ ಆಗಬೇಕು ಪೊಲೀಸರು. ಪೊಲೀಸರ ಮೇಲಿರುವಂಥ ಗೌರವ ಇವತ್ತು ಹೋಗ್ತಾ ಇದೆ ಎಲ್ಲ ಬೆಳವಣಿಗೆಯಿಂದ. ನೋಡಿ, ಆ ಪೆಂಡಾಲ್ ಹಾಕಿದ್ದಾರಲ್ಲ, ಅಲ್ಲಿ ಏನಕ್ಕೆ ಆ ಥರ ಪೆಂಡಾಲ್ ಹಾಕಿದ್ದಾರೆ ಅಂತಂದರೆ ಸ್ಮೋಕಿಂಗ್ ಝೋನ್ ಮಾಡಿದ್ದಾರಂತಲ್ಲಿ. ಆರೋಪಿಗಳಿಗೆ ತಲೆ ಕೆಟ್ಟಾಗ, ಸ್ವಲ್ಪ ಟೆನ್ಷನ್ ಜಾಸ್ತಿ ಆದಾಗ ಸ್ಮೋಕ್ ಕೇಳ್ತಾರೆ, ಅಲ್ಲಿ ಹೋಗಿ ಸೇದೋದಕ್ಕೆ. ಸ್ಮೋಕ್ ತಂದು ಕೊಡೋರು ಯಾರು? ಸಿಗರೇಟನ್ನು ತಂದು ಕೊಡೋರು ಯಾರು? ಇಲ್ಲಿ ಪೊಲೀಸರೇನಾ? ಸಿಗರೇಟ್ ತಂದು ಕೊಟ್ಟು ಅವ್ರಿಗೆ ಅಲ್ಲೊಂದು ಚೇರ್ ಹಾಕಿ ಕೂರಿಸಿ ಅವ್ರಿಗೆ ಸಿಗರೇಟ್ ಬಾಯಲ್ಲಿಟ್ಟು ಹಚ್ಚಿ ಕೂಡ ಕೊಡ್ತಾರ ಅಂತ ಪೊಲೀಸರೀಗ ಮರ್ಯಾದೆ ಯಾಕೆ ಕಳ್ಕೊಳ್ತಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಮಾದೇಶ್, ಕ್ರೈಮ್ ರಿಪೋರ್ಟರ್, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಪೊಲೀಸ್ ಇಲಾಖೆ ಮೇಲೆ ಒಂದು ಗೌರವ ಇದೆ, ಅದನ್ನು ಕಳ್ಕೊಳ್ತಾರೆ ಅಥವಾ ಪೊಲೀಸರು ಸ್ವಇಚ್ಛೆಯಿಂದ ಈ ರೀತಿಯಾಗಿ ನಡ್ಕೊಳ್ತಿದ್ದಾರಾ ಅಥವಾ ಪೊಲೀಸರ ಮೇಲೆ ಯಾರಾದರೂ ಪ್ರಭಾವ ಬೀರ್ತಿದ್ದಾರಾ ಈ ಥರ ಎಲ್ಲ ಮಾಡಿ ಅಂತೇಳಿ? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ನೀವು ಕೇಳ್ತಿರುವಂಥ ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತೆ. ಯಾಕಂದ್ರೆ ನೀವು ಕೂಡ ಸಾಕಷ್ಟು ವರ್ಷ ಕ್ರೈಮ್ ರಿಪೋರ್ಟರ್ ಆಗಿ ಕೆಲಸ ಮಾಡಿದ್ರಿ. ನೀವು ನೋಡಿರುವ ತರ ಆಗಿರ್ಬೋದು, ನಾವು ಕೂಡ ಯಾವುದೇ ರೀತಿಯಾದಂಥ ಒಂದು ಹೈ ಪ್ರೊಫೈಲ್ ಕೇಸ್ ಇದ್ರೂ ಕೂಡ ಈ ರೀತಿಯಾದಂಥ ಪೊಲೀಸರ ವರ್ತನೆ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲಿವರೆಗೂ ಕೂಡ ಆಗಿರ್ಲಿಲ್ಲ. ಆದ್ರೆ ಈ ಒಂದು ಕೇಸ್ನಲ್ಲಿ, ಅಂದ್ರೆ ಕೇಸ್ನಲ್ಲಿ ಯಾಕೆ ಈ ರೀತಿ ಪೊಲೀಸರು ನಡೆದುಕೊಳ್ತಾರೆ ಅನ್ನೋಂಥದ್ದು ನಿಜಕ್ಕೂ ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯನ್ನೇ ಶಾಮಿಯಾನದಿಂದ ಮುಚ್ಚಿ, ಜೊತೆಗೆ ಮೇಲಿನ ಮಹಡಿಯಲ್ಲೂ ಕೂಡ ಬಾಲ್ಕನಿಯಲ್ಲೂ ಕೂಡ ವಾಲ್ ಅನ್ನ ಕಟ್ತಾರೆ. ಅಂದ್ರೆ ನಿಜಕ್ಕೂ ಕೂಡ ಪೊಲೀಸರು ಏನ್ ಮಾಡ್ತಿದ್ದಾರೆ ಇಲ್ಲಿ? ಕೊಲೆ ಕೇಸ್ ವಿರುದ್ಧ ತನಿಖೆ ನಡೀತಿದ್ಯಾ ಅಥವಾ ಆರೋಪಿಗಳಿಗೆ ಬೇಕಾದದ್ದನ್ನ ಮಾಡ್ಕೊಡ್ತಿದ್ದಾರಾ ಪೊಲೀಸರು ಅನ್ನುವಂತ ಪ್ರಶ್ನೆ ಮೇಲ್ನೋಟಕ್ಕೆ ಮೂಡುತ್ತೆ. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ತಮ್ಮ ಪ್ರೊಸೀಜರ್ ಏನಿರುತ್ತೆ ಅದನ್ನ ಕಾನೂನು ಪ್ರಕಾರವಾಗಿ ನಡೆಸಬೇಕಾಗುತ್ತೆ. ಜೊತೆಗೆ ಮಾಧ್ಯಮಗಳು ಕೂಡ ಈ ಒಂದು ಆರೋಪಿಗಳು, ಅಂದ್ರೆ ಒಬ್ಬ ಸ್ಟಾರ್ ನಟ, ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ, ಅಂತ ಈ ಒಂದು ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ. ಒಂದು ಪಟಾಲಮನ್ನ ರೆಡಿ ಮಾಡಿಕೊಂಡು ಇಂಥ ಹೀನ ಕೃತ್ಯವನ್ನ ಮಾಡಿದ್ದಾನೆ, ಮರ್ಡರ್ ಕೇಸ್ ನಲ್ಲಿ ಭಾಗಿಯಾಗಿದ್ದಾನೆ. ಆತನ ಬಗ್ಗೆ ಜನರಿಗೆ ಸತ್ಯವನ್ನ ತಿಳಿಸೋಕೆ ಹೋದಂತ ಮಾಧ್ಯಮಗಳಿಗೆ ಕಣ್ ತಪ್ಪಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಯಾಕೆ ಈ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ತಿದ್ದಾರೆ ಅನ್ನೋಂತ ಪ್ರಶ್ನೆ ಇಲ್ಲಿ ನಾರ್ಮಲ್ ಆಗಿ ಮೂಡುತ್ತೆ. ಅಶೋಕ್ ಇಲ್ಲಿ ದರ್ಶನ್ ಅನ್ನ ಯಾಕೆ ಇಷ್ಟೊಂದು ಸ್ಟೇಪ್ ಮಾಡಕ್ಕೆ ಏನಾದ್ರು ನೋಡ್ತಿದ್ದಾರೆ ಅಧಿಕಾರಿಗಳು ಅನ್ನೋಂತ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಈ ಲೆವೆಲ್ಗೆ ಯಾಕೆ ಮರೆಮಾಚಿಕೆಯನ್ನ ಪೊಲೀಸರು ಅನುಸರಿಸ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಜೊತೆಗೆ ಇಷ್ಟೊಂದು ಹಂತದಲ್ಲಿ ಅವರನ್ನ ಯಾಕೆ ಕಂಟ್ರೋಲ್ ಮಾಡಲಾಗ್ತದೆ ಅಂದ್ರೆ ಎಲ್ಲಾ ಕಡೆಯೂ ಕೂಡ ಶಾಮಿಯನ್ನ ಹಾಕೋದಾಗಿರ್ಬೋದು, ಜೊತೆಗೆ ಬಿರಿಯಾನಿ ಊಟವನ್ನ ತಂದು ಕೊಡೋದು, ಆಮೇಲೆ ಅವ್ರಿಗೆ ಕೊಟ್ಟಿಲ್ಲ ಅನ್ನುವಂತ ಹೇಳಿಕೆಗಳನ್ನ ನೀಡಲಾಗುವುದು, ಜೊತೆಗೆ ಮಾಧ್ಯಮದವರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿ ಅಂತೇಳಿ ಆದೇಶ. ಮಾದೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.